ಇರಾನಿನಲ್ಲಿ ಬಹುಚರ್ಚಿತವಾಗಿರುವ ವಿಷಯ, ಅಲ್ಲಿನ ಪತ್ರಿಕೆಗಳಲ್ಲಿ ಬರ್ತಾ ಇರುವ ವಿಷಯ. ಅಯಾತುಲ್ಲಾ ಅಲಿ ಖಮೇನಿಯನ್ನು ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯಲ್ಲಿ ಹೊಡೆದು ಹಾಕಲಾಯಿತು. ಜೊತೆಗೆ 44 ಜನ ಸತ್ತು ಹೋದರು. 44 ಜನ. ಅದಕ್ಕಿಂತ ಮುಂಚೆ, ಅದಾದ ನಂತರ ಕುರ್ದ್ಸ್ ಫೋರ್ಸ್ನ ಮುಖ್ಯಸ್ಥನ ಚರ್ಚೆಯೇ ಇಲ್ಲ. ಇಸ್ಮಾಯಿಲ್ ಖಾನಿ ಹೆಸರೇ ಬರ್ತಿಲ್ಲ, ಎಲ್ಲೂ ಕೇಳ್ತಾನೆ ಇಲ್ಲ. ದೇಶ ಯುದ್ಧದಲ್ಲಿದೆ, ಹೊತ್ಕೊಂಡು ಉರಿತಾ ಇದೆ. ಖುದ್ಸ್ ಫೋರ್ಸ್ ಇರಾನಿನ ಅತ್ಯಂತ ಪ್ರಬಲ, ಈ ನಮ್ಮಲ್ಲಿ ರೆಜಿಮೆಂಟ್ ಅಂತ ಕರಿತೀವಲ್ಲ, ರೆಜಿಮೆಂಟ್ ಅಂತ ಅನ್ಕೊಳ್ಳಿ, ಅಂಥದ್ದರ ಮುಖ್ಯಸ್ಥ, ಖುದ್ಸ್ ಫೋರ್ಸ್ನ ಮುಖ್ಯಸ್ಥ ಇಸ್ಮಾಯಿಲ್ ಖಾನಿ. ಎಲ್ಲಿ ಮನುಷ್ಯ? ಚರ್ಚೆನೇ ಇಲ್ಲ, ಕಾಣಿಸಿಕೊಳ್ತಾ ಇಲ್ಲ. ಈಗ ಇರಾನಿನ ಜನ ಮಾಡ್ತಾ ಇರುವ ಸ್ಪೆಕ್ಯುಲೇಷನ್, ಇಸ್ಮಾಯಿಲ್ ಖಾನಿ ಇಸ್ರೇಲಿನ ಮಾಹಿತಿದಾರನಾಗಿದ್ದ, ಮೊಸಾದ್ ಏಜೆಂಟ್ ಆಗಿದ್ದ. ಅಯಾತುಲ್ಲಾ ಅಲಿ ಖಮೇನಿಯ ಸಭೆಯ ಎಕ್ಸಾಕ್ಟ್ ಮಾಹಿತಿಯನ್ನು ಇಸ್ರೇಲಿಗೆ ಕೊಟ್ಟಿದ್ದೇ ಈ ಮನುಷ್ಯ. ಅಲಿ ಖಮೇನಿ ಹತ್ಯೆಯ ನಂತರ ಅಳಿದುಳಿದ ಸೇನಾ ನಾಯಕರುಗಳು ಇಂಟರ್ನಲ್ ಇನ್ವೆಸ್ಟಿಗೇಷನ್ ನಡೆಸಿದ್ರಂತೆ. ಹೆಂಗೆ ಹೋಯ್ತು ಇಸ್ರೇಲಿಗೆ ಮಾಹಿತಿ ಅಂತ, ಒಂದಕ್ಕೊಂದು ಡಾಟ್ಸ್ ಕನೆಕ್ಟ್ ಮಾಡಿದ್ರಂತೆ. ಅಂತಿಮವಾಗಿ ಇಸ್ಮಾಯಿಲ್ ಖಾನಿನೇ ಮಾಹಿತಿ ಕೊಟ್ಟದ್ದು ಅಂತ ಕಂಡು ಹಿಡಿದು ಈತನನ್ನು ವಿಚಾರಣೆಗೊಳಪಡಿಸಿದಂತೆ ಮಾಡಿ ಆರೋಪ ಸಾಬೀತಾಗಿದೆ ಅಂತ ಗಲ್ಲಿಗೂ ಏರಿಸಿಬಿಟ್ಟಿದ್ದಾರೆ ಅಂತ ಚರ್ಚೆಯಾಗ್ತಾ ಇದೆ. ಗಲ್ಲಿಗೂ ಏರಿಸಿಬಿಟ್ಟಿದ್ದಾರೆ ಅಂತ. ಈ ಸಂದರ್ಭದಲ್ಲಿ, ವಿಚಾರಣೆಯ ಸಂದರ್ಭದಲ್ಲಿ ಇಸ್ಮಾಯಿಲ್ ಖಾನಿ ಇರಾನಿನ ತುಂಬ ಪ್ರಮುಖ ಸೇನಾ ನಾಯಕರುಗಳು, ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳ ಹತ್ಯೆಗೆ ಕಾರಣ ಆಗಿದ್ದ ಅನ್ನೋ ವಿಷಯ ಕೂಡ ಹೊರಗೆ ಬಂದಿದೆಯಂತೆ. ಖುದ್ಸ್ ಫೋರ್ಸ್ನ ಮುಖ್ಯಸ್ಥ. ಖುದ್ಸ್ ಫೋರ್ಸ್ ಅಂದ್ರೇನು? ಹೆಚ್ಚು ಕಡಿಮೆ ಇರಾನಿನ ಇಂಟರ್ನಲ್ ಸೆಕ್ಯೂರಿಟಿಯ ರೆಸ್ಪಾನ್ಸಿಬಿಲಿಟಿ ಪೂರ್ತಿ ಇರೋದು IRGC ಕೈಯಲ್ಲಿ, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್. ಆ IRGCಗೆ ಕೆಲವು ವಿಂಗ್ಗಳಿದ್ದಾವೆ. ಆ ವಿಂಗ್ಗಳ ಪೈಕಿ ಅತ್ಯಂತ ಪ್ರಮುಖವಾದದ್ದು ಖುದ್ಸ್ ಫೋರ್ಸ್. ಖುದ್ಸ್ ಫೋರ್ಸ್ನ ಕೆಲಸ ಏನು? ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಇರುವ ಅಷ್ಟೂ ಭಯೋತ್ಪಾದಕ ಸಂಘಟನೆಗಳನ್ನು ಖುದ್ಸ್ ಫೋರ್ಸ್ ಸಾಕತ್ತೆ. ಅವರು ಸಾಕ್ತಾರೆ. ಲೆಬನಾನ್ನಲ್ಲಿ ಹಿಜ್ಬುಲ್ಲಾ, ಯಮನ್ನಲ್ಲಿ ಹೌತಿ, ಗಾಜಾದಲ್ಲಿ ಹಮಾಸು, ಇಸ್ಲಾಮಿಕ್ ಜಿಹಾದ್ ಅಂತ ಇನ್ನೊಂದು ಸಂಘಟನೆ ಇದೆ, ಸಿರಿಯಾದಲ್ಲಿ ಒಂದೆರಡು ಸಂಘಟನೆಗಳಿದ್ದಾವೆ, ಇನ್ನು ಇರಾಕ್ನಲ್ಲಿ ಒಂದೆರಡು ಸಂಘಟನೆಗಳಿದ್ದಾವೆ. ಈ ಅಷ್ಟೂ ಸಂಘಟನೆಗಳಿಗೆ ದುಡ್ಡು ಕೊಡೋದು, ವೆಪನ್ಸ್ ಕೊಡೋದು, ಆ ಭಯೋತ್ಪಾದಕರನ್ನು ಕರ್ಕೊಂಡು ಬಂದು ಟ್ರೈನಿಂಗ್ ಕೊಡೋದು ಎಲ್ಲವನ್ನೂ ಖುದ್ಸ್ ಫೋರ್ಸ್ ಮಾಡ್ತಾ ಇತ್ತು. ಅದರ ಮುಖ್ಯಸ್ಥ ಇಸ್ಮಾಯಿಲ್ ಖಾನಿ, ಈತನೇ ಇಸ್ರೇಲಿನ ಏಜೆಂಟ್ ಆಗಿಬಿಟ್ಟಿದ್ನ. ಇಸ್ರೇಲಿನ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಮೊಸಾದ್ ಈತನನ್ನೇ ಬುಟ್ಟಿಗೆ ಹಾಕಿಸಿಕೊಂಡು ಇರಾನಿನ ಒಳಗಡೆಯಿಂದ ಅಷ್ಟು ಮಾಹಿತಿ ತೆಗಿತಾ ಇತ್ತ. ಅಂಥದ್ದೊಂದು ಚರ್ಚೆ ಬಹಳ ಗಂಭೀರವಾಗಿ ನಡೀತಾ ಇರುವ ಕಾರಣಕ್ಕೆ ಇಷ್ಟು ಗಂಭೀರವಾಗಿ ಈ ವರದಿಯನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇರೋದು. ಅಂದರೆ ಅಯಾತುಲ್ಲಾ ಅಲಿ ಖಮೇನಿಯ ಅತ್ಯಂತ ನಂಬಿಗಸ್ತರು ಅಂತ ನೀವು 5-6 ಜನರನ್ನು ಎಣಿಸಿದರೆ ಅವರ ಪೈಕಿ ಒಬ್ಬ ಇಸ್ಮಾಯಿಲ್ ಖಾನಿ, ಅವರ ಪೈಕಿ ಒಬ್ಬ ಮನುಷ್ಯ. ಈತನೇ ಇಸ್ರೇಲಿಗೆ ಮಾಹಿತಿದಾರ. ಕೇಳೋದಕ್ಕೆ ಆಶ್ಚರ್ಯ ಅನಿಸುತ್ತೆ, ಬಟ್ ಇದು ನಡೆದಿರಬಾರದು ಅಂತೇನಿಲ್ಲ. ಇಸ್ರೇಲ್ ಹೆಂಗೆ ಕೆಲಸ ಮಾಡುತ್ತೆ, ಮೊಸಾದ್ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳಿದುಕೊಂಡವರಿಗೆ ಇದೇನು ಬಹಳ ಆಶ್ಚರ್ಯ ಅನಿಸೋದಿಲ್ಲ. ಅಯಾತುಲ್ಲಾ ಅಲಿ ಖಮೇನಿಯ ಹತ್ಯೆಯ ನಂತರ ಇಸ್ಮಾಯಿಲ್ ಖಾನಿಯನ್ನು ಸಂಶಯದ ದೃಷ್ಟಿಯಿಂದ ನೋಡಲಾಯಿತು. ಆಗ ಡಾಟ್ಸ್ ಕನೆಕ್ಟ್ ಮಾಡಿದ್ರು. ಈತನ ಮೇಲೆ ಇಸ್ರೇಲ್ 9 ಸಲ ದಾಳಿ ಮಾಡಿತ್ತಂತೆ. ಪ್ರತಿ ದಾಳಿಯಲ್ಲೂ ಪವಾಡ ಸದೃಶ್ಯ ರೀತಿಯಲ್ಲಿ ಈತ ಬಚಾವಾಗ್ಬಿಡ್ತಿದ್ದಂತೆ. ಪ್ರತಿ ದಾಳಿ ಆದಾಗಲೂ ದೇವ್ರ ದೊಡ್ಡವನು ಬದುಕಿಬಿಟ್ಟೆ, ದೇವ್ರ ದೊಡ್ಡವನು ಬದುಕಿಬಿಟ್ಟೆ ಅಂತಿದ್ದಂತೆ. ಇಸ್ರೇಲಿನ ಆ ದಾಳಿಗಳು ಕೂಡ ಸ್ಟೇಜ್ ಮ್ಯಾನೇಜ್ಡ್ ಅನ್ನುವ ಚರ್ಚೆಗಳು ನಡೀತಾ ಇದ್ದಾವೆ. ಬೇಕು ಅಂತಾನೆ ಈತ ನಿಜವಾಗಿಯೂ ಇಸ್ರೇಲಿಗೆ ಬೇಕಾಗಿದ್ದಾನೆ, ಇಸ್ರೇಲ್ನ ಶತ್ರು ಅಂತ
ಪೋರ್ಟ್ರೇ ಮಾಡುವುದಕ್ಕೆ ಸುಮ್ಮನೆ ಅಂದರೆ ಮೊದಲೇ ಮಾತಾಡ್ಕೊಂಡಂಗೆ ಇಷ್ಟು ಟೈಮಿಗೆ ಕರೆಕ್ಟಾಗಿ ಇಲ್ಲಿ ಹೊಡಿತೀವಿ, ನೀನು 20 ಸೆಕೆಂಡ್ ಮುಂಚೆ ಅಲ್ಲಿಂದ ಹೊರಟು ಬಿಡ್ಬೇಕು ನೋಡು ಅಂತೇಳಿ ಅಲ್ಲಿಗೆ ಬಾಂಬ್ ಹಾಕದಂಗೆ ಸ್ಟೇಜ್ ಮ್ಯಾನೇಜ್ಡ್ ದಾಳಿಗಳು ಅವು ಆಗಿರಬಹುದು ಅನ್ನುವ ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಕಳೆದ 5 ವರ್ಷಗಳಿಂದ ಇರಾನಿನಲ್ಲಿ ಯಾವ್ಯಾವ ಪ್ರಮುಖರ ಹತ್ಯೆಯಾಯಿತೋ ಆ ಹತ್ಯೆಗಳ ಹಿಂದೆ ಕಾಣದ ಕೈಯಂತೆ ಇಸ್ಮಾಯಿಲ್ ಖಾನಿ ಕೆಲಸ ಮಾಡಿರಬಹುದು. ಈತ ಬಂದದ್ದು ಯಾರ ಜಾಗಕ್ಕೆ? ಖಾಸಿಂ ಸುಲೇಮಾನಿ ಜಾಗಕ್ಕೆ. ಖುದ್ಸ್ ಫೋರ್ಸ್ನ ಮುಖ್ಯಸ್ಥ ಆಗಿದ್ದದ್ದು ಖಾಸಿಂ ಸುಲೇಮಾನಿ. ಬಾಗ್ದಾದ್ ಏರ್ಪೋರ್ಟಿಂದ ಹೈ ಸೆಕ್ಯೂರಿಟಿ ಕಾನ್ವಾಯ್ನಲ್ಲಿ ಹೊರಡ್ತಾನೆ ಖಾಸಿಂ ಸುಲೇಮಾನಿ. ಮುಂದೆ 5-6 ಗಾಡಿಗಳು ಗನ್ಮ್ಯಾನ್ಗಳು, ಹಿಂದೆ 5-6 ಗಾಡಿಗಳು ಗನ್ಮ್ಯಾನ್ಗಳು. ಟೈಟ್ ಸೆಕ್ಯೂರಿಟಿ ಕಾನ್ವಾಯ್ನಲ್ಲಿ ಬಾಗ್ದಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಹೊರಗೆ ಬಂದರೆ ಆಕಾಶದಿಂದ ಮಿಸೈಲ್ ಬಿದ್ದುಬಿಡ್ತು. ಕರೆಕ್ಟಾಗಿ ಆ ಕಾನ್ವಾಯ್ ಮಧ್ಯದಲ್ಲಿ ಯಾವ ಕಾರಿನಲ್ಲಿ ಆತ ಇದ್ದಾನೆ ಅನ್ನುವುದು ಖಚಿತವಾಗಿ ಗೊತ್ತಿತ್ತು. ದಾಳಿ ಮಾಡಿದ್ಯಾರು? ಅಮೇರಿಕಾದವರು. ಖಾಸಿಂ ಸುಲೇಮಾನಿ ಖುದ್ಸ್ ಫೋರ್ಸ್ನ ಮುಖ್ಯಸ್ಥ. ಜನವರಿ 30, 2020 ಕರೆಕ್ಟಾಗಿ ಅದೇ ಕಾರಿಗೆ ಬಿತ್ತು ಬಾಂಬು, ಬ್ಲಾಸ್ಟು. ಹೀ ಈಸ್ ಡೆಡ್. ಜನವರಿ 30, 2020. ಆತ ಮೃತಪಟ್ಟ ನಂತರ ಆತನ ಜಾಗಕ್ಕೆ ಬಂದದ್ದು ಈ ಇಸ್ಮಾಯಿಲ್ ಖಾನಿ. ಸುಲೇಮಾನಿನ ಯಾಕೆ ಕೊಂದ್ರಿ? ಅದು ಬಾಗ್ದಾದ್ನಲ್ಲಿ, ಇನ್ನೊಂದು ದೇಶದಲ್ಲಿ. ಯಾಕೆ? ಅಮೇರಿಕನ್ರು ಹೇಳಿದ್ರೆ ಇಲ್ಲ, ಅಮೇರಿಕದ ಸೈನಿಕರ ಮೇಲೆ ದಾಳಿ ನಡೆಸುವ ಷಡ್ಯಂತ್ರ ನಡೆಸ್ತಾ ಇದ್ದ, ನಮಗೆ ಮಾಹಿತಿ ಸಿಕ್ತು, ನಾವು ಹೊಡೆದಾಕ್ಬಿಟ್ವಿ ಅಂತ. ಆ ಜಾಗಕ್ಕೆ ಬಂದದ್ದು ಇಸ್ಮಾಯಿಲ್ ಖಾನಿ. ಬೈ ಡೆಸಿಗ್ನೇಷನ್ ಹಿ ಹ್ಯಾಸ್ ಟು ಬಿ ದ ಎನಿಮಿ ಆಫ್ ಅಮೇರಿಕಾ ಆ್ಯಂಡ್ ಇಸ್ರೇಲ್. 5 ವರ್ಷಗಳಿಂದ ಆತ ಆರಾಮಾಗಿ ಕೆಲಸ ಮಾಡ್ಕೊಂಡು, 5.5 ವರ್ಷ ಆಯ್ತಲ್ಲ, 5.5 ವರ್ಷಗಳಿಂದ. ಅದಾದ ಮೇಲೆ ಮೊಹಸಿನ್ ಫಕ್ರಿಜಾದೆ ಅಂತ ಇನ್ನೊಬ್ಬ ನ್ಯೂಕ್ಲಿಯರ್ ಸೈಂಟಿಸ್ಟ್ ಕೊಲೆ ಆಗುತ್ತೆ. ಮೊಹಸಿನ್ ಫಕ್ರಿಜಾದೆ ನವೆಂಬರ್ 27, 2020. ಟೆಹರಾನಿನ ಹೊರವಲಯದಲ್ಲಿ ಆತನ ಹುಟ್ಟೂರಿತ್ತು. ಹುಟ್ಟೂರಿಗೆ ಕಾರಿನಲ್ಲಿ ಹೋಗ್ತಾ ಇದ್ದ ಮನುಷ್ಯ. ರೋಡ್ ಸೈಡ್ನಲ್ಲಿ ಯಾರ್ಯಾರಿಗೂ ಸಂಶಯ ಬರದ ರೀತಿಯಲ್ಲಿ ಒಂದು ಪಿಕಪ್ ಟ್ರಕ್ ಪಾರ್ಕ್ ಹಾಕ್ಕೊಂಡಿತ್ತು. ಪಿಕಪ್ ಟ್ರಕ್ ಅಂದರೆ ನಮ್ಮಲ್ಲಿ ಆ ಕಲ್ಚರ್ ಕಡಿಮೆ. ಈ ಒಂದಷ್ಟು ಕಂಪನಿ, ಈ ಟೊಯೋಟಾ ಹೈಲಕ್ಸ್ ಇದೆ ನೋಡಿ, ಆ ಥರದ್ದು ನಿಂತ್ಕೊಂಡಿತ್ತು. ಈ ಮೊಹಸಿನ್ ಫಕ್ರಿಜಾದೆ ಕಾರು ಬರ್ತಾ ಇದ್ದಂತೆ ಆ ಪಿಕಪ್ ಟ್ರಕ್ ಒಳಗಡೆಯಿಂದ ಮಷಿನ್ ಗನ್ ಏಕಾಏಕಿ ಗುಂಡು ಹಾರಿಸ್ತು. ಗುಂಡಿನ ಸುರಿಮಳೆ ಸುರಿತು ಬಿಡ್ತು ಕಾರಿನ ಮೇಲೆ. ನ್ಯೂಕ್ಲಿಯರ್ ಸೈಂಟಿಸ್ಟ್ ಮೊಹಸಿನ್ ಫಕ್ರಿಜಾದೆ ಡೈಡ್ ಆನ್ ದ ಸ್ಪಾಟ್. ಯಾರು ಆ ಪಿಕಪ್ ಟ್ರಕ್ನಿಂದ ಶೂಟ್ ಮಾಡಿದವರು? ಯಾರೂ ಇರಲಿಲ್ಲ ಅಲ್ಲಿ, ಯಾರೂ ಇರಲಿಲ್ಲ. ಸ್ಯಾಟಲೈಟಿಂದ ಕಂಟ್ರೋಲ್ ಮಾಡ್ತಾ ಇದ್ರು ಅದನ್ನು. ಯಾವನೋ ಇರಾನ್ ಒಳಗಡೆ ಇದ್ದಂಥ ಇಸ್ರೇಲಿ ಏಜೆಂಟು ಪಿಕಪ್ ಟ್ರಕ್ಕನ್ನು ತಗೊಂಡು ಬಂದು ರೋಡ್ ಸೈಡ್ ಪಾರ್ಕ್ ಮಾಡಿ ತನ್ನ ಪಾಡಿಗೆ ತಾನು ಹೋಗಿಬಿಟ್ಟಿದ್ದ. ಅಕ್ಯುರಸಿ ಹೆಂಗಿತ್ತು ಅಟ್ಯಾಕ್ದು ಅಂದರೆ, ಡ್ರೈವರ್ ಮುಂದೆ ಡ್ರೈವ್ ಮಾಡ್ತಾ ಇದ್ದಾನೆ, ಮೊಹಸಿನ್ ಫಕ್ರಿಜಾದೆ ಕಾರಲ್ಲಿ ಕೂತ್ಕೊಂಡಿದ್ದಾರೆ, ಪಕ್ಕದಲ್ಲಿ ಹೆಂಡತಿ ಇದ್ದಾಳೆ, ಹೆಂಡತಿಗೂ ಏನೂ ಆಗಿಲ್ಲ, ಡ್ರೈವರ್ಗೂ ಏನೂ ಆಗಿಲ್ಲ, ಮೊಹಸಿನ್ ಫಕ್ರಿಜಾದೆ ಮಾತ್ರ ಗುಂಡಿನೇಟಿಗೆ ಸತ್ತದ್ದು. ಗುರಿ ಇಟ್ಟು ಗುಂಡು ಹಾರಿಸಿದವರು ಯಾರು? ಟೆಕ್ನಾಲಜಿ. ಬಾಡಿ ಗಾರ್ಡ್ಗಳು ಆ ಪಿಕಪ್ ಟ್ರಕ್ ಕಡೆ ಓಡಿ ಬಂದರೆ ಪಿಕಪ್ ಟ್ರಕ್ ಬ್ಲಾಸ್ಟ್ ಆಗಿಬಿಡ್ತು ಅದರ ಪಾಡಿಗದು. ಯಾರೂ ಇರಲೇ ಇಲ್ಲ ಅದರಲ್ಲಿ. ಅಷ್ಟು ಅಕ್ಯುರೇಟಾಗಿ ಸ್ಯಾಟಲೈಟ್ ಟೆಕ್ನಾಲಜಿಯನ್ನು ಬಳಸಿ ಮೊಹಸಿನ್ ಫಕ್ರಿಜಾದೆಯನ್ನು ಮುಗಿಸ್ಬಿಡ್ತು ಇಸ್ರೇಲ್. ಇದರ ಹಿಂದೆ ಇಸ್ಮಾಯಿಲ್ ಖಾನಿ. ಇರಾನ್ನಲ್ಲಿ ಚರ್ಚೆ ಆಗ್ತಾ ಇರುವ ವಿಷಯ. ಫೌದ್ ಶುಕರ್ ಅಂತ ಹಿಜ್ಬುಲ್ಲಾ ಮಿಲಿಟರಿ ಕಮಾಂಡರ್, ಲೆಬನಾನ್ನ ಬೈರೂತ್ನಲ್ಲಿದ್ದ ಮನುಷ್ಯ. ಒಂದು ಅಪಾರ್ಟ್ಮೆಂಟ್ ಬಿಲ್ಡಿಂಗು, 7 ಫ್ಲೋರ್ ಇದ್ವು ಅಪಾರ್ಟ್ಮೆಂಟ್ನಲ್ಲಿ. 2nd ಫ್ಲೋರ್ನಲ್ಲಿ ಈತ ಮೀಟಿಂಗ್ ಮಾಡ್ತಾ ಇದ್ದ. ಈತನಿಗೊಂದು ಕಾಲ್ ಬಂತು, 7th ಫ್ಲೋರ್ನಲ್ಲಿರೋ ಫ್ಲ್ಯಾಟಿಗೆ ಬಾ ಅಂತ. ಈತ ಸರಿ ಅಂತ ಲಿಫ್ಟ್ನಲ್ಲಿ 7th ಫ್ಲೋರಿಗೆ ಹೋದ. 7th ಫ್ಲೋರಿಗೆ ಮಿಸೈಲ್ ಬಿತ್ತು. 7th ಫ್ಲೋರಿಗೆ ಮಿಸೈಲ್ ಬಿತ್ತು. ಆಕಾಶದಲ್ಲಿರುವ ಯುದ್ಧ ವಿಮಾನಕ್ಕೆ 2ನೇ ಫ್ಲೋರ್ನ ಹೊಡೆಯೋದು ಕಷ್ಟ ಆಗಿತ್ತು. ಟಾಪ್ ಫ್ಲೋರ್ 7th ಫ್ಲೋರ್ ಹೊಡೆಯೋದು ಈಸಿ ಇತ್ತು. ಈತ 2nd ಫ್ಲೋರ್ನಲ್ಲಿದ್ದವನಿಗೆ 7th ಫ್ಲೋರಿಗೆ ಬಾ ಅಂತ ಕಾಲ್ ಬಂತಲ್ಲ. ಯಾರು ಹೇಳಿದ್ದು?
ಯಾರು ಹೇಳಿದ್ದಕ್ಕಾಗಿ ಈತ ಸಾವಿನ ದವಡೆಗೆ ಹೋದ? ಅಲ್ಲಿ ಸಂಶಯ ಈಗ ಬರ್ತಾ ಇರೋದು ಇದೇ ಮನುಷ್ಯನ ಮೇಲೆ. ಇರಾನಿನ ಮಿಲಿಟರಿ ಸಲಹೆಗಾರ ಮಿಲಾದ್ ಬೇಡಿ ಕೂಡ ಈತನ ಜೊತೆಗಿದ್ದ. ಆತ ಕೂಡ ಸತ್ತೋಗ್ಬಿಟ್ಟ ಆ ದಾಳಿಯಲ್ಲಿ, ಇಸ್ರೇಲಿನ ದಾಳಿಯಲ್ಲಿ. ಇಸ್ಮಾಯಿಲ್ ಹನಿಹೆ, ಹಮಾಸ್ ಮುಖ್ಯಸ್ಥ. ಜಗತ್ತು ನಂಬೋದಕ್ಕಾಗಲಿಲ್ಲ ಆ ದಾಳಿ, ಜಗತ್ತು ನಂಬೋದಕ್ಕಾಗಲಿಲ್ಲ. ಈ ಮನುಷ್ಯ ಹಮಾಸ್ ಭಯೋತ್ಪಾದಕ ಸಂಘಟನೆಯ ಮುಖ್ಯಸ್ಥ ಜುಲೈ 31, 2024 ಟೆಹರಾನಿಗೆ ಹೋದದ್ದು. ಇರಾನಿನ ಅಧ್ಯಕ್ಷ ಮಸೂದ್ ಪಜಶ್ಕಿಯಾನ್ ಪದಗ್ರಹಣ ಸಮಾರಂಭದಲ್ಲಿ ಭಾಗಿಯಾಗೋದಕ್ಕೆ ಟೆಹರಾನಿಗೆ ಅತಿಥಿಯಾಗಿ ಹೋಗಿದ್ದ ಈ ಮನುಷ್ಯ IRGCಯ ಗೆಸ್ಟ್ ಹೌಸ್ನಲ್ಲಿ ಸ್ಟೇ ಮಾಡಿದ್ದ. IRGCಯ ಗೆಸ್ಟ್ ಹೌಸ್ನಲ್ಲಿ ಸ್ಟೇಟ್ ಗೆಸ್ಟು. ಮಲಗಿದ್ದ ಕಾಟ್ ಬ್ಲಾಸ್ಟ್ ಆಗಿಬಿಡ್ತು, ಕಾಟ್ ಕೆಳಗೆ ಬಾಂಬ್ ಬಿತ್ತು. ಇಸ್ರೇಲಿಗೆ ಅತಿ ದೊಡ್ಡ ತಲೆನೋವಾದ ಭಯೋತ್ಪಾದಕ ಸಂಘಟನೆಯ ಮುಖ್ಯಸ್ಥ ಶತ್ರು ದೇಶದಲ್ಲಿ, ಅಂದರೆ ಇಸ್ರೇಲಿನ ಶತ್ರು ದೇಶದಲ್ಲಿ ಸ್ಟೇಟ್ ಗೆಸ್ಟ್ ಆಗಿದ್ದಾಗ ಮಿಲಿಟರಿ ಗೆಸ್ಟ್ ಹೌಸ್ನಲ್ಲಿ ಆತನನ್ನು ಹೊಡೆಯಲಾಗತ್ತೆ. ಅವತ್ತು ವಿಪರೀತ ಚರ್ಚೆ ಆಯಿತು. ತುಂಬ ಇನ್ಸೈಡರ್ ಯಾರೋ ಇದ್ದಾರೆ ಇದರಲ್ಲಿ, ಇನ್ಸೈಡರ್ ಯಾರೋ ಇದ್ದಾರೆ. ಅದರ್ವೈಸ್ ಅಷ್ಟು ಸೆಕ್ಯೂರಿಟಿ ಇರುವ ಮಿಲಿಟರಿ ಗೆಸ್ಟ್ ಹೌಸ್ಗೆ ಹೋಗಿ ಬಾಂಬ್ ಬಿಟ್ಟು ಬರೋದು ಅಂದರೆ ಸುಲಭನ? ಇಸ್ಮಾಯಿಲ್ ಹನಿಹೆ ಕಿಲ್ಡ್ ಲೈಕ್ ದ್ಯಾಟ್. ಸೆಪ್ಟೆಂಬರ್ 27, 2024 ಹಸನ್ ನಸ್ರಲ್ಲಾ, ಹೆಜ್ಬುಲ್ಲಾದ ಮುಖ್ಯಸ್ಥ ಹಸನ್ ನಸ್ರಲ್ಲಾ, ಭೂಮಿಯ ಒಳಗಡೆ 60 ಅಡಿ ಆಳದ ಬಂಕರ್ನಲ್ಲಿ ಮೀಟಿಂಗ್ ಮಾಡ್ತಾ ಇದ್ದ ಮನುಷ್ಯ. ಈತನ ಮೇಲೆ ಬಂಕರ್ ಬ್ಲಸ್ಟರ್ಗಳು ಬಿದ್ದವು. ಒಂದೊಂದು ಬ್ಲಸ್ಟರ್ 910 kg ಇರುತ್ತೆ. ಅಂಥ 80 ಬಾಂಬ್ಗಳನ್ನು ಹಾಕಿ ಹತ್ಯೆ ಮಾಡಲಾಯಿತು. 80 ಬಾಂಬ್ ಹಾಕಿದ್ರಂಥವು. ಸೆಪ್ಟೆಂಬರ್ 27, 2024 ಹಸನ್ ನಸ್ರಲ್ಲಾ 30 ವರ್ಷಗಳಿಂದ ಹಿಜ್ಬುಲ್ ಭಯೋತ್ಪಾದಕ ಸಂಘಟನೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದ ಮನುಷ್ಯ. ಹಿಜ್ಬುಲ್ ಭಯೋತ್ಪಾದಕ ಸಂಘಟನೆಯನ್ನು 30 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದ ಮನುಷ್ಯ. ಈತ ಕೂಡ ಅಷ್ಟೇ ಆವತ್ತು ಆ ಮೀಟಿಂಗ್ನಲ್ಲಿ ಭಾಗಿಯಾಗುವ ಪ್ಲ್ಯಾನ್ ಇರಲಿಲ್ವಂತೆ. IRGCಯ ಬ್ರಿಗೇಡರ್ ಅಬ್ಬಾಸ್ ನಿಲ್ಫೋ ರೋಷನ್ ಅನ್ನುವಂಥ ಮನುಷ್ಯ ಅಲ್ಲಿಗೆ ಹೋಗ್ತಾನೆ. IRGC ಆಕಾಯೂರುಗಳಿಗೆ ಸಾಕ್ತಾ ಇದೆ. ಅದು ಬ್ರಿಗೇಡಿಯರ್ ಬಂದಿದ್ದಾರೆ, ನೀವು ಮೀಟ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ಆ ಬಂಕರ್ಗೆ ಆವತ್ತು ಹಸನ್ ನಸ್ರಲ್ಲಾ ಬಂದಿದ್ದು. ಕರೆಸಲಾಯಿತು ಆತನನ್ನು, ಕರೆಸಿ ಹೊಡೆದದ್ದು. ಕರೆಸದ್ದು ಯಾರು? ಚರ್ಚೆ ಆಗ್ತಾ ಇದೆ. ಹಾಶಮ್ ಶಫಿಯುದ್ದೀನ್, ಹೆಜ್ಬುಲ್ಲಾದ ಉತ್ತರಾಧಿಕಾರಿ. ಹಸನ್ ನಸ್ರಲ್ಲಾ ನಂತರ ಆ ಜಾಗಕ್ಕೆ ಬಂದಂಥ ಮನುಷ್ಯ. ಬೈರೂತ್ನಲ್ಲಿ ಬಂಕರ್ ಮೇಲೆ ಇಸ್ರೇಲಿನ ವಾಯು ದಾಳಿ ನಡೆಯಿತು. ಈತನನ್ನು ಹೊಡೆದಾಕಿದ್ರು. ಉತ್ತರಾಧಿಕಾರಿ ಆದ ತಕ್ಷಣ ಹೊಡೆದಾಕ್ಬಿಟ್ರು. ಬೇಹುಗಾರಿಕಾ ಮುಖ್ಯಸ್ಥ ಹುಸೇನ್ ಹಜೀಮಾ ಕೂಡ ಇದರಲ್ಲಿ ಸತ್ತು ಹೋಗಿದ್ದು. ಅದಾದ ಮೇಲೆ ಫೆಬ್ರವರಿ 28, 2026 ಅಯತೊಲ್ಲಾ ಖಮೇನಿಯ ಹತ್ಯೆ. ಈ ಅಷ್ಟೂ ಹತ್ಯೆಗಳ ಹಿಂದೆ ಇಸ್ಮಾಯಿಲ್ ಖಾನಿ ಕೈವಾಡ ಇತ್ತು ಅಂತ ಇರಾನಿಗೆ ಡೌಟ್ ಬರ್ತಾ ಇದೆ. ಇಸ್ಮಾಯಿಲ್ ಖಾನಿಯನ್ನು ಇಷ್ಟೊತ್ತಿಗಾಗಲೇ ನೇಣಿಗೂ ಹಾಕಲಾಗಿದೆ ಅನ್ನುವ ಚರ್ಚೆ ಅಲ್ಲಿನ ಮಾಧ್ಯಮದಲ್ಲಿ ಆಗ್ತಾ ಇರುವ ಕಾರಣಕ್ಕಾಗಿ ಇಷ್ಟು ಮುಖ್ಯವಾಗಿ ಈ ಸುದ್ದಿಯನ್ನು ಹೇಳಬೇಕಾಗಿ ಬಂತು. ನಾನು ಆಗಲೇ ಅನ್ನಲ್ಲ, ಮೊಸಾದ್ ಇಂಥ ಏಜೆಂಟ್ಗಳನ್ನು ನಂಬೋದಕ್ಕಾಗದ ಜಾಗಗಳಲ್ಲಿ ಹುಟ್ಟುಹಾಕಿದೆ. ಇದಾಗಿದ್ರೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಮತ್ತು ತನ್ನ ಶತ್ರುಗಳನ್ನು ಕೊಲ್ಲುವುದಕ್ಕೆ ಒಂದಕ್ಕಿಂತ ಒಂದು ಇನೋವೇಟಿವ್ ವೇಸನ್ನು ಮೊಸಾದ್ನವರು ಹುಟ್ಟಾಕ್ತಾರೆ. ಇನ್ನು ನೋಡಿ, ಇದು ಇರಾನಿನ ನ್ಯೂಕ್ಲಿಯರ್ ಸೈಂಟಿಸ್ಟ್ ಕಾರ್ನಲ್ಲಿ ಹೋಗ್ತಾ ಇರುವಾಗ ಪಕ್ಕದಲ್ಲಿದ್ದ ಹೆಂಡತಿಗೆ, ಮುಂದೆ ಇದ್ದ ಡ್ರೈವರಿಗೆ ಗಾಯ ಕೂಡ ಆಗದಂತೆ ಆ ನ್ಯೂಕ್ಲಿಯರ್ ಸೈಂಟಿಸ್ಟನ್ನು ಹೊಡೆದು ಹಾಕೋದು. ಯಾರೋ ಒಬ್ಬ ಬಂದೂಕುದಾರಿ ಬಂದು, ಶಾರ್ಪ್ ಶೂಟರ್ ಬಂದು, ಸ್ನೈಪರ್ ಬಂದು ಹೊಡೆದಿದ್ರೆ ಆಶ್ಚರ್ಯ ಇಲ್ಲ. ರಸ್ತೆ ಪಕ್ಕದಲ್ಲಿ ನಿಲ್ಲಿಸಲಾಗಿದ್ದ ಆಟೋಮೆಟಿಕ್ ವೆಪನ್ ಒಂದು ಸ್ಯಾಟಲೈಟ್ ಕಂಟ್ರೋಲ್ ಮೂಲಕ ಫೈರಿಂಗ್ ಮಾಡುತ್ತೆ ಅಂತಂದರೆ ಅಷ್ಟು ಇನೋವೇಟಿವ್ ವೇನಲ್ಲಿ ಹೊಡಿತಾರೆ ಅವರು. ಇಷ್ಟೆಲ್ಲ ಕೇಳಿದ ನಂತರ ಮಾರಲ್ ಆಫ್ ದ ಸ್ಟೋರಿ ಏನು ಗೊತ್ತಾ? ಇಡೀ ಇರಾನಿನ ಮೇಲೆ ನಡೆದಂಥ ದಾಳಿ, ಹೆಜ್ಬುಲ್ಲಾ ಮೇಲೆ ನಡೀತಾ ಇರುವ ದಾಳಿ. 2023 ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಮೇಲೆ ರಣಭೀಕರ ಭಯೋತ್ಪಾದಕ ದಾಳಿ ನಡೀತಲ್ಲ, ಅದನ್ನು ಇಸ್ರೇಲ್ ಇವತ್ತಿಗೂ ಸೆಕೆಂಡ್ ಹಾಲೋಕಾಸ್ಟ್ ಅಂತ ಕರೆಯುತ್ತೆ.
ಹಿಟ್ಲರ್ನ ನಂತರ ನಮ್ಮ ಮೇಲೆ ನಡೆದಂಥ ಅತಿ ದೊಡ್ಡ ದಾಳಿ ಅಂತ. ಆ ದಾಳಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರಣರಾದ ಎಲ್ಲರನ್ನೂ ಇಸ್ರೇಲ್ ಹೊಡೆದಾಕ್ತು. 2023 ಅಕ್ಟೋಬರ್ 7ರ ಭಯೋತ್ಪಾದಕ ದಾಳಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರಣರಾದ ಎಲ್ಲರನ್ನೂ ಇಸ್ರೇಲ್ ಮುಗಿಸಿತು. ನೈಟ್ ಮೇರ್ 2023 ಅಕ್ಟೋಬರ್ 7 ಅನ್ನೋದು ಇದು ಗಾಜಾ ಒಳಗೆ ಇಸ್ರೇಲಿನ ಒತ್ತೆಯಾಳುಗಳನ್ನು ಜೀವಂತವಾಗಿ ತೆಗೆದುಕೊಂಡು ಹೋದಾಗ ಗಾಜಾದ ಜನ ರಿಯಾಕ್ಟ್ ಮಾಡಿದ ರೀತಿ. ಅದರಲ್ಲಿ ವಯಸ್ಸಿಗೆ ಬಂದ ಹೆಣ್ಮಕ್ಳಿದ್ರು, ಹಣ್ಣು ಮುದುಕರಿದ್ದರು, ಸಣ್ಣ ಸಣ್ಣ ಮಕ್ಕಳಿದ್ದರು. ಒತ್ತೆಯಾಳುಗಳನ್ನಾಗಿ ತೆಗೆದುಕೊಂಡು ಹೋದಾಗಿನ ದೃಶ್ಯ ಇದು. ಕೇಕೆ ಹಾಕಿಬಿಡ್ತಾರೆ ಗಾಜಾದಲ್ಲಿ. ನೋಡಿ ಹೆಂಗೆ ಹೇಳ್ಕೊಂಬರ್ತಾರೆ. ಇದಕ್ಕಿಂತ ಘನಘೋರ ದೃಶ್ಯಗಳನ್ನು ನಾನು ನೋಡಿದ್ದೀನಿ, ಜಗತ್ತು ನೋಡಿಲ್ಲ ಆ ದೃಶ್ಯಗಳನ್ನು. ಈ ದಾಳಿಗೆ ಕಾರಣರಾದ ಎಲ್ಲರನ್ನೂ, ಪ್ರತ್ಯಕ್ಷವಾಗಿ ಕಾರಣರಾದ ಪರೋಕ್ಷವಾಗಿ ಕಾರಣರಾದ ಎಲ್ಲರನ್ನೂ ಇಸ್ರೇಲ್ ಮುಗಿಸಿ ಹಾಕಿದಂಗೆ ಆಯ್ತು ನೋಡಿ. ಮುಂದಿನ ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.